ಬನವಾಸಿ ಕದಂಬೋತ್ಸವದ 2025 ಫೈನಲ್ ಮ್ಯಾಚಿನ ಸಮಯದಲ್ಲಿ ಬೆಂಗಾಲ್ ವಾರಿಯರ್ ಸುಶೀಲ್ ಕಂಬ್ಳೇಕರ್ ಸಿದ್ದಿಯವರು ಮತ್ತು ಜಿತಿನ್ ಆಳ್ವಾಸ್ ಟೀಮ್ನವರು, ಹಾಗೆ ನಮ್ಮ ಆತ್ಮೀಯರಾದ ಹಾಗೂ ಸ್ನೇಹಿತರಾದ ವಿನೋದ್ ನಾಯ್ಕ್ ಭಟ್ಕಳ ಅವರು ನಮ್ಮ ಮೋನಾ ಕ್ರಿಯೇಷನ್ ಚಾನಲ್ ಸಣ್ಣದೊಂದು ಪ್ರಮೋಷನ್ ಕೊಟ್ಟಿದ್ದಾರೆ. ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಫೈನಲ್ ಮ್ಯಾಚ್ ಕೂಡ ತುಂಬ ರೋಚಕವಾಗಿದೆ, ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಹಾಗೆ ಮೋನಾ ಕ್ರಿಯೇಷನ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮೋನಾ ಕ್ರಿಯೇಷನ್ಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಟಗಾರರ ಪರಿಚಯ ಕೂಡ ಆಗ್ತಾ ಇರುತ್ತೆ, ಹಾಗೆ ತೀರ್ಪುಗಾರರ ಪರಿಚಯ ಕೂಡ ಲಭಿಸ್ಕೊಳ್ತಾ ಇದೆ. DFC ಮುಖಾಂತರ ಕನ್ನಡದಲ್ಲಿ ಮಂಜು ನರ್ಚೆ, ಎನ್ಕೌಂಟರ್ ಖ್ಯಾತಿಯ ಥೈಯಾ ನಾಯ್ಕ್, ವಿಜಿತ್ ಸರ್ವಾ, ಆದರ್ಶ ಶೆಟ್ಟಿ, ಮದನ್ ಬಾಲಿಕಪ್ಪ, ಪವನ್ ಕಲ್ಸಿಸಿ, ಗಿರೀಶ್ ಪಾಂಚೂರ್, ರಜನಿಕಾಂತ್, ರಾಕೇಶ್ ರಾಕಿ, ವಾಸು ಬಿಡೆ, ಹಾಗೆ ಸ್ಮಾರ್ಟ್ ಕೇರ್ ಮಾಲೀಕರು ಅದೊಂದು ಪ್ರಾಯೋಜಕತ್ವಕ್ಕೆ ವಹಿಸಿಕೊಂಡಿದ್ದಾರೆ. ಹಾಗೆ ಮೈನಳ್ಳಿ ಏರ್ಪಡದ ಆಟಗಾರರಾಗಿ ಗುರುತಿಸಿಕೊಳ್ತಾ ಇದ್ದಾರೆ ಸುಶೀಲ್ ಸಿದ್ದಿ, ರಕ್ಷಿತ್ ಪೂಜಾರಿ, ಭರತ್ ಶೆಟ್ಟಿ, ವಿನೋದ್ ನಾಯ್ಕ್ ಭಟ್ಕಳ, ಯಶ್ವಂತ್ ಚಿಕ್ಕಮಗಳೂರು, ಸನ್ನಿ ಸಿದ್ಧತೆಯ ಪ್ರತಿಭಾ ಭಾಗದಲ್ಲಿ ಕವರ್ಸ್ ಭಾಗದಲ್ಲಿರುವಂತ ಆಟಗಾರರನ್ನ ಹ್ಯಾಂಡ್ ಟಚ್ ಬಗ್ಗೆ ಔಟ್ ಮಾಡಲು ಯಶಸ್ವಿಯಾದಂತಹ ದಾಳಿಗಾರ ಬೆಂಗಾಲ್ ವಾರಿಯರ್ಸ್ ಸ್ಥಾನವನ್ನು ಸುಶೀಲ್ ಸಿದ್ದಿ ಕಬಡ್ಡಿಯುತ್ತಾರೆ. 6 ಜನ ಆಟಗಾರರು ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವಾಸು ಬಿಡು, ರೈಟ್ ಕಾರ್ನರ್ ಭಾಗದಲ್ಲಿ ವಿಜಯ್ ಸರ್ವಾ, ಲೆಫ್ಟ್ ಎಂಡ್ನಲ್ಲಿ ರಾಕಿ ಸಾಲಿಯಾ, ರೈಟ್ ನಲ್ಲಿ ವಿಕಾಸ್ ಸುಕ್ಕತ್ತಿ, ಕವರ್ಸ್ ಭಾಗದಲ್ಲಿ ವಾಚಿ, ಲೆಫ್ಟ್ ಕವರ್ಸ್ ಭಾಗದಲ್ಲಿ ಆದರ್ಶ್ ಶೆಟ್ಟಿ, ರೈಟ್ ನಲ್ಲಿ ವಾಸು ಬಿಡು, ರೈಟ್ ಕಾರ್ನರ್ ಭಾಗದಲ್ಲಿ ಜಾಯಿಂಟಿ, ರೈಟ್ ಎಂಡ್ನಲ್ಲಿ ಸುಶೀಲ್ ಸಿದ್ದಿ, ರೈಟ್ ಕವರ್ಸ್ ಭಾಗದಲ್ಲಿ ವಿನೋದ್ ಭಟ್ಕಳ, ರೈಟ್ ನಲ್ಲಿ ಶಶಾಂಕ್ ಶಿವಮೊಗ್ಗ ಮೂಲದ ಹೆಮ್ಮೆಯ ಪ್ರತಿಭೆ, ನೀಳಕಾಯದ ದಾಳಿಗಾರ, ಆರಂಭಿಕ ಹಂತದ ಆಟವನ್ನು ಪ್ರಾರಂಭಿಸಿದ್ದಾರೆ. ರೈಟ್ ಎನ್ಕೌಂಟರ್ ಥೈಯಾ ನಾಯ್ಕ್, ಮಾಡುವಂತಹ ಪ್ರಯತ್ನ, ಆರಂಕಶ ಬಿಟ್ಟರು ನೆನಪು ನಮ್ಮ ವನವಾಸಿ ದೇಶವನ್ನು ಕೈ ಬೀಸಿ ಕರೀತಾ ಇದೆ. ಮಾಡು ಎಲ್ಲವೇ ನಡಿ. ರೈತಲ್ಲಿ ಸುಶೀಲ್ ಸಿದ್ದಿ, ಸಿದ್ದಾಪುರದ ಅದ್ಭುತವಾದಂತಹ ಡಿಫೆಂಡರ್ ವಾಚಿ ಅದ್ಭುತವಾದಂತಹ ಟ್ಯಾಕಲ್ ಮಾಡ್ಕೊಂಡ್ರು. ರೈತಲ್ಲಿ ವಾಸು ಬಿಡು, ನಮ್ಮ ಪ್ರೇಕ್ಷಕರು ಕೂಡ ಈ ಒಂದು ಪಂದ್ಯವನ್ನು ಅತಿ ರೋಚಕತೆ ನೋಡ್ತಾ ಇದ್ದಾರೆ. ನಮ್ಮ ಅಲೋಕ್ ನಾಯ್ಕರವರು ಈ ಪಂದ್ಯವನ್ನು ಅತ್ಯಂತ ಸೂಕ್ಷ್ಮತೆಯಿಂದ ಗಮನಿಸ್ತಾ ಇದ್ದಾರೆ. ಹಳೆಯ ಕ್ರೀಡಾಪಟು ಎಲ್ಲ ಮಿಕ್ಸ್
ಎಸ್ ರೈಟ್ನಲ್ಲಿ ಶಶಾಂಕ್ ಶಿವಮೊಗ್ಗ ಈ ಪಂದ್ಯಾಕೂಟವನ್ನು ಈಗಾಗಲೇ ಸಾಕಷ್ಟು ಗಣ್ಯಾತಿ ಗಣ್ಯರು ಪಂದ್ಯವನ್ನು ವೀಕ್ಷಣೆ ಮಾಡ್ಕೊಳ್ತಾ ಇದ್ದಾರೆ. ಎಸ್ ರೈಟ್ನಲ್ಲಿ ಬ್ಯಾಕ್ವರ್ಡ್ ಮಾಡುವ ಪ್ರಯತ್ನ ರಾಕಿ ರೈಟ್ನಲ್ಲಿ ಬಾಸು ಬೀಳು ಧಾರವಾಡ ಯೂನಿವರ್ಸಿಟಿಯ ಬ್ಲೂ ತಾರೆ. ಸಾಕಷ್ಟು ವೇಗವಾದಂತಹ ಚುರುಕಿನ ಪ್ರಾರಂಭನೆ. ಫೈನಲ್ ಪಂದ್ಯ ಕೂಡ ನಾಳೆ ಬೆಳಗ್ಗೆ ಮೌನ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಲಭ್ಯವಿದೆ. ಬಾಲಕರು ಮಹೇಂದ್ರ ಎಸ್ ಆಟಗಾರ ನಡುವೆ ರೈಟ್ ಕಾರ್ನರ್ ಭಾಗದಲ್ಲಿ ಗಿರೀಶ್ ಮಾಚಿ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವಾಸಿಂ, ರೈಟ್ ನಲ್ಲಿ ವಿಜಯ್ ಶರ್ಮಾ, ಲೆಫ್ಟ್ ಸೈಡ್ ನಲ್ಲಿ ಮಂಜುನಾಥ್. ಎಸ್ ರೈಟ್ ನಲ್ಲಿ ಮಂಜುನಾಥ್ ಸರ್ವ ತಾಲೂಕುಗಳ ಶ್ರೇಷ್ಠ ಮಟ್ಟದ ಆಟಗಾರ. ಎರಡು ಬಾರಿ ಧಾರವಾಡ ಯೂನಿವರ್ಸಿಟಿಯ ಬ್ಲೂ ತಾರೆಯಾಗಿ ಗುರುತಿಸಿಕೊಳ್ತಾನೆ. ಈ ಸಂದರ್ಭದಲ್ಲಿ 4-3 ಮೈನಳ್ಳಿ ತಂಡದ ಪ್ರಧಾನಿ 1 ಅಂಕದ ಮುನ್ನಡೆ. ಎಸ್ ರೈಟ್ ನಲ್ಲಿ ಯಶವಂತ್ ಚಿಕ್ಕಮಗಳೂರು 5 ಜನ ಆಟಗಾರರ ಸಾಕಷ್ಟು ವೇಗವಾದಂತಹ ಚುರುಕಿನ ಪ್ರಾಚುರ್ಯ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ಆಟಗಾರರಾಗಿ ಯಶವಂತ ರೈಟ್ ಬಾಟ್ಗೆ ವಾಪಸ್ ಪಡ್ಕೊಂಡ್ರು. ರೈಟ್ ನಲ್ಲಿ ಬಾಸು ಬೀಳು 7 ಜನ ಆಟಗಾರರ ನಡುವೆ ಡಿಫೆನ್ಸ್ ಅನ್ನು ಕೂಡ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಆಟಗಾರ ತೀರ್ಪುಗಾರಿದ್ದಾರೆ, ತೀರ್ಪನ್ನು ನೀಡುವ ಕಾಯ್ಬೇಕಾಗುತ್ತೆ. ಪ್ರಥಮ ಸಮಯದ ಕೋರಿಕೆಯಿದೆ ಮೈನಳ್ಳಿ. ಈ ಸಂದರ್ಭದಲ್ಲಿ ಸ್ಕೋರ್ right, it's a 2 or Manu Elave Nadi. ಹೇಗೆ ಬಂದ ಚುರುಕಿನ ಪ್ರಾಂತಲ್ಲಿ ಕರಿ ಗ್ಯಾಮರು ಸಾಕಷ್ಟು ವೇಗವಾದಂತಹ ದಾಳಿ ನಡೆಸಿಕೊಂಡು ಟ್ಯಾಕಲ್ ಅನ್ನ ತಪ್ಪಿಸಿಕೊಂಡು ಕೂಡ ಬಲಿಷ್ಠವಾದಂತಹ ಬ್ಲಾಕ್ ಜೊತೆಗೆ ಡ್ಯಾಶ್ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾದ್ರೆ ನಮ್ಮ ಹೆಸರು ಕೂಡ ಮೈನಳ್ಳಿ ತಂಡಕ್ಕೆ 1+2 11-3 11-3 11-3 ಕಾರ್ನರ್ ಭಾಗದಲ್ಲಿ ಹೆಸರಿನಲ್ಲಿ ಶಶಾಂಕ್ ಶಿವಮೊಗ್ಗ 6 ಜನ ಆಟಗಾರರ ನಡುವೆ ಬೋನಸ್ ಕೂಡ ಆನಂದ ಸಂದರ್ಭ ಟಚ್ ಮಾಡುವಂತ ಪ್ರಯತ್ನ. ಲೆಫ್ಟ್ ರೈಡರ್ ರೈಟ್ ಕಾರ್ನರ್ ಭಾಗದಲ್ಲಿ ಉತ್ತಮವಾದಂತಹ ಚುರುಕಿನ ಪಾದಚಾಲನೆ. ಉತ್ತಮವಾದಂತಹ ಟ್ಯಾಕಲ್ ಮಾಡ್ಕೊಂಡ್ರು. ಎಸ್ ರೈಟ್ ನಲ್ಲಿ ಎನ್ಕೌಂಟರ್ ದಯಾಸುಂಕತಿ ಬಲಿಷ್ಠ ಧಾಳಿಗಾರ ಕಬಡ್ಡಿಗೆ ಹೇರ್ ಮಾಡಿಸಿರುವಂತ ಮೈಕಟ್ಟು. ರೈಟ್ ರೈಡರ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ
ಒಂದೆಡೆ ಉತ್ತಮವಾದಂತಹ ಟ್ಯಾಕಲ್ ಬಂತು ವಿನೋದ್ ಭಟ್ಕಳ ಹಾಗೂ ಸಾಟ್ಕರಿಂದ. ಹೆಸರಲ್ಲಿ ಶಶಾಂಕ್ ಶಿವಮೊಗ್ಗ. ಆರು ಜನ ಆಟಗಾರರ ನಡುವೆ ಬೋನಸ್ ಕೂಡ ಆದ ಸಂದರ್ಭ. ಅದೇ ಮಾಡಿ ಆಟಗಾರರಿಗೆ ಫಸ್ಟ್ ಟೈಮ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಎಸ್ ರೈಟ್ ನಲ್ಲಿ ಮಂಜು ನರ್ಚೆ ಧಾರವಾಡ ಮೆಂಬರ್ಸ್ ಆಫ್ ಯು 13-4 ಮೈನಳ್ಳಿ ತಂಡದ ಪರವಾಗಿ. ರೈಟ್ ನಲ್ಲಿ ಯಶವಂತ್ ಚಿಕ್ಕಮಗಳೂರು. ಆರು ಜನ ಆಟಗಾರರ ನಡುವೆ ಮೈನಳ್ಳಿ ತಂಡದ ಪ್ರಮುಖ ಕೋಚರ್ ಆಗಿ ಶ್ರೀಯುತ ರಾಜೇಶ್ ಸರ್ ಅವರು. ರೈಟ್ ನಲ್ಲಿ ಬಾಸುಗಳು ಸಾಕಷ್ಟು ವೇಗವಾದಂತ ಚುರುಕಿನ ಪಾದಚಲನೆ. ಉತ್ತಮವಾದಂತಹ ಚೈನ್ ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಲ್ಲಿ ನಾನು ಸಾಟಿಕೊಂಡಿದ್ದ. ದಾಳಿಯಲ್ಲಿ ಶಶಾಂಕ್ ಚಿಕ್ಕಮಗಳೂರು. 4 ಜನ ಡಿಫೆನ್ಸರ್ ವಿಜಯ್ ಟ್ಯಾಕಲ್ ಮಾಡುವಂತ ಪ್ರಯತ್ನಕ್ಕೆ ಮುಂದಾದ್ರು. ರೈಡಲ್ಲಿ ಮಂಜು ನರ್ಚೆ. ಒಂದು ಬೋನಸ್ ಅಂಕ ಲಭಿಸ್ಕೊಳ್ತಾ ಇದೆ ಟಿಎಫ್ಸಿ ಮುಚ್ಚಾಳಕ್ಕೆ. ರೈಡಲ್ಲಿ ಸುಶೀಲ್ ಸಿದ್ದಿ ಬೆಂಗಾಲ್ ಭಾಗ್ಯಸ್ಥಳದ ಪ್ರಮುಖ ಆಟಗಾರ. ಭಾರಿ ಮಾರ್ಚಿಂಗ್ ಅಪ್ಪಿಂದ 17-5 ಸಾಕಷ್ಟು ಅಂಕಗಳ ಮುನ್ನಡೆಯಲ್ಲಿ ಮೈನಳ್ಳಿ ಏರ್ಕೊಂಡ. ಕಾಂಬಿನೇಷನ್ ಟ್ಯಾಕಲ್ ವರ್ಕ್ ಆಗ್ತಾ ಇದೆ ಇಲ್ಲಿ. ಜಾಯಿಂಟಿ ಪ್ರಥಮ ಸಮಯದ ಕೋರಿಕೆ 21-5 21-5. ರೈಡಲ್ಲಿ ದಯಾ ಸಂಗತಿ. ವೇಟ್ ಅದನ್ನ ಎಳೆ ಹುಡುಗ ಕಸು ಸಾಲ ಈ ಒಂದು ಪಂದ್ಯಾಪೀಠದ ಲೈನ್ ರೆಫರಿಯಾಗಿ ಶ್ರೀಯುತ ನಾಗೇಶ್ ಅವರು, ನಾಗಶ್ರೀ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರು ಹಾಗೂ ವಿನೋದ್ ಸರ್ ಉತ್ತಮವಾದಂತಹ ಕಾರ್ಯವನ್ನ ಸೇವೆ ಸಲ್ಲಿಸ್ಕೊಳ್ತಾ ಇದ್ದಾರೆ. ಹಾಗೆ ಪ್ರಮುಖ ತೀರ್ಪುಗಳಾಗಿ ಶ್ರೀಯುತ ಮಂಜುನಾಥ ಅಲಬಡಿ ಸರ್ ಅವರು, ಶ್ರೀಯುತ ಸಿ.ಕೆ. ವಿಜಯ್ ಕುಮಾರ್ ಸರ್, ಯುವಜನ ಸೇವಾ ಕ್ರೀಡಾಧಿಕಾರಿಗಳು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ಕೊಳ್ತಾ ಇದ್ದಾರೆ. ಹಾಗೆ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಶ್ರೀಯುತ ದತ್ತಾತ್ರೇಯ ನಾಯ್ಕ ಅವರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ.
ಹೆಸರಿನಲ್ಲಿ ಸುಶೀಲ್ ಸಿದ್ದಿ. ಯಾವುದೇ ಒಂದು ಅಂಕವಿಲ್ಲದೆ ಒಂದು ಎಂಟ್ರಿಗೆ ಹಾಫ್ ಟೈಮ್ ಚೇಂಜ್ ಪ್ರಥಮ 15 ನಿಮಿಷ ಮುಕ್ತಾಯಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಸ್ಕೋರ್ 22-6 ಹಾಗೆ ಆಕರ್ಷಕ ಟ್ರೋಫಿ ಸಿಗಲಿಕ್ಕಿದೆ ವಿಜೇತ ತಂಡಕ್ಕೆ. ಕಾರ್ನರ್ ಭಾಗದಲ್ಲಿ ಜಿತಿನ್, ಲೆಫ್ಟ್ ಲೈನ್ನಲ್ಲಿ ಶಶಾಂಕ್. ಯಾವುದೇ ಒಂದು ಅಂಕ ಬರದೆ ಎಪ್ಪಡಿಗೆ ವಾಪಸ್ ಆದರೆ ರೆಡ್ಡಲ್ಲಿ ಸುಶೀಲ್ ಸಿದ್ದಿ. 7 ಜನ ಆಟಗಾರ ನಡುವೆ ಸರಸ್ವತಿ ಯಾವುದೇ ಒಂದು ಅಂಕ ಬಲ್ಲದಂತೆ ಎಂಪಡಿಗೆ ವಾಪಸ್ ಪಡ್ಕೊಂತಾರೆ. ಹಾಗೆ ಪ್ರೇಕ್ಷಕರೇ, ದಿನಾಂಕ 12 ಏಪ್ರಿಲ್ 2025 ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಸ್ಥಳ ಬಸವೇಶ್ವರ ದೇವಸ್ಥಾನದಿಂದ ಕದಂಬೋತ್ಸವದ ಮೈದಾನವರೆಗೆ ಕದಂಬ ಸಾಂಸ್ಕೃತಿಕ ಕಲಾ ಮೆರವಣಿಗೆ ಕರ್ನಾಟಕದ ಪ್ರತಿಷ್ಠಿತ ಬೆಂಗಳೂರು, ಬಾಗಲಕೋಟೆ ಹಾಗೂ ಹಲವಾರು ಭಾಗಗಳಿಂದ ಕಲಾ ಚಿತ್ರ ತಂಡಗಳು ಕೂಡ ಭಾಗವಹಿಸಿಕೊಂಡಿದ್ದಾವೆ. ಹಾಗೂ ಸಿರಸಿಯ ಗಂಡು ಕಲೆ ಬೇಡರ ವೇಷ ಅದು ಕೂಡ ಇವತ್ತು ಕದಂಬೋತ್ಸವದ ಕದಂಬ ಜ್ಯೋತಿಯ ಮೆರವಣಿಗೆಯ ಸಮಯದಲ್ಲಿ ಸಾಗಲಿಕ್ಕಿದೆ. ಈಗಾಗಲೇ ರೈಟ್ ಕಾರ್ನರ್ ಭಾಗದ 20 ರನ್ನಿಂಗ್ ಹ್ಯಾಂಡ್ ಟಚ್ ಕೊಟ್ಟಿದ್ದಾರೆ. ಔಟ್ ಮಾಡುವಲ್ಲಿ ಯಶಸ್ವಿಯಾದ ದಾಳಿಗಾರ 23-7 23-7 23-7 ಹಾಗೆ ಒಂದು ಕಬಡ್ಡಿಯ ಕ್ರೀಡಾಕೂಟಕ್ಕೆ ಶಾಮಿಯಾರ ಸೌಂಡ್ ಸೆನ್ಸ್ ಲೈಟಿಂಗ್ಸ್ ಅನ್ನು ಅಳವಡಿಸಿರುವಂತಹ ಶ್ರೀ ರೇಣುಕಮ್ಮ ಸೌಂಡ್ ಸೆನ್ಸ್ ಲೈಟಿಂಗ್ಸ್ ಗುಡ್ಡಾಪುರ ಇವರಿಗೂ ಕೂಡ ಈ ಒಂದು ಕದಂಬೋತ್ಸವದ ಸಮಿತಿ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿಕೊಳ್ತಾ. ಎಸ್ ರೈಟ್ ನಲ್ಲಿ ಸಮೀಪದಲ್ಲಿ ಸಾಕಷ್ಟು ವೇಗವಾದಂತಹ ದಾಳಿಗೆ ಮುಂದಾದ್ರು. 25-8 ಹೆಸರಿನಲ್ಲಿ ಶಶಾಂಕ್ ಶಿವಮೊಗ್ಗ 6 ಜನ ಆಟಗಾರ ನಡುವೆ ಬೋನಸ್ ಕೂಡ ಆಲೋಕಿಸುವ ಸಂದರ್ಭ ಟಚ್ ಮಾಡುವಂತ ಪ್ರಯತ್ನ ತಮ್ಮ ಪ್ರಥಮ ಟ್ಯಾಕಲ್ ಆಗ್ತದೆ ಕ್ರೀಡಾಕೂಟದಲ್ಲಿ. ಧಾರವಾಡ ಯೂನಿವರ್ಸಿಟಿಯ ವಿರುದ್ಧ ಒಬ್ಬ ಡಿಫೆಂಡರ್ ಆಗಿ ಪ್ರತಿಭೆ ಸನ್ನಿ ಅವರಿಂದ ಅದ್ಭುತವಾದಂತಹ ಟ್ಯಾಕಲ್ ಬಂತು. ಸುಶೀಲ್ ಸಿದ್ದಿ ಬೆಂಗಾಲ್ ಭಾಗ್ಯಸ್ಥಳದ ಪ್ರಮುಖ ಆಟಗಾರ, ಥರ್ಡ್ ರೈಡರ್ ಸ್ಪೆಷಲಿಸ್ಟ್ ಆಗಿ ಬೆಂಗಾಲ್ ಭಾಗ್ಯಸ್ಥ ತಂಡವನ್ನು ಪ್ರತಿನಿಧಿಸಿಕೊಂಡು
ಈ ಒಂದು ಕದಂಬೋತ್ಸವದ ಮೈದಾನದಲ್ಲಿ ಉತ್ತಮವಾದಂತಹ ಆಟವನ್ನ ಪ್ರಯತ್ನಿಸ್ತಾ ಇದ್ದಾನೆ. 27-10. ಸಂಗತಿ ಮೇಲ್ಭಾಗದಿಂದ ಕುಮಸ್ಮಾರ್ಗದಲ್ಲಿ ಒಂದು ತಮಸ್ಟೆ ರೈಟ್ ಅಲ್ಲಿ ಯಶವಂತ್ ಚಿಕ್ಕಮಗಳೂರು ಆರಾಧನೆ ಡಿಫೆನ್ಸ್ ಭಾಗದಲ್ಲಿ ಗಿರೀಶ್ ಹಾಗೂ ಪವನ್ ಕಲ್ಸಿಸಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವಿಜಯ್ ಶರ್ಮಾ, ಲೆಫ್ಟ್ ನಲ್ಲಿ ವಾಸುಬಿಳು, ರೈಟ್ ಕಾರ್ನರ್ ಭಾಗದಲ್ಲಿ ಮಂಜು ಸಿದ್ದಾಪುರದ ತಡೆಗೋಡೆ ಗಿರೀಶ್ ಮಾಚಿ, ರೈಟ್ ಅಲ್ಲಿ ತೇಜಾಂತ್ ನಾಯ್ಕ್, ಯಾವುದೇ ಅಂಕ ಬರದ ಒಂದು ಕೆಂಪರಿಗೆ ವಾಪಸ್ ಆದ್ರು. ಎಲ್ಲವರಿಗೆ ಒಂದು ಕ್ರೀಡಾಕೂಟವನ್ನ ಶಾಂತತೆಯಿಂದ ವೀಕ್ಷಿಸುತ್ತಿರುವಂತ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಇವತ್ತು ಕದಂಬೋತ್ಸವ ಕಮಿಟಿ ಸಮಿತಿ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿಕೊಳ್ತಾ ರೈತರಿ ಸುಶೀಲ್ ಸಿದ್ದಿ, ಎಂಬರಿಗೆ ಪ್ರಸಾದ್, ಎಸ್ ರೈಟ್ ನಲ್ಲಿ ಪವನ್ ಕಲ್ಸಿಸಿ, ಸಿದ್ದಾಪುರದ ಕಲ್ಸಿಸಿ ಮೂಲದ ಆಟಗಾರ, ಸಾಕಷ್ಟು ವೇಗವಾದಂತಹ ಚುರುಕಿನ ಪಾದಚಲನೆ 5 ಜನ ಆಟಗಾರ ನಡುವೆ. ಸಿದ್ದಾಪುರದ ಎನ್ನುತ್ತಾರೆ ಪವನ್ ಕಲ್ಸಿಸಿ. ಈ ಸಂದರ್ಭದಲ್ಲಿ ಸ್ಕೋರ್ 27-14. 27-14. 27-14 in favor of Mailali 8. ಎಸ್ ವಿರಾಟ್ ಕನ್ನಡ ಸೂಪರ್ ಟ್ಯಾಕಲ್ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಚಿಚ್ಚಿ, ರೈಟ್ ಕಾರ್ನರ್ ಭಾಗದಲ್ಲಿ ವಿನೋದ್ ಪುಟ್ಕಳ. Third right. Yes, third right. I said this is right. Nadu, 11, ready. ನೇರವಾಗಿ ಒಂದು ತಂಡದಿಂದ 2 ಎಂಟ್ರಿಗಳು ಬಂದ್ರೆ ಎಲ್ಲಿ ಮಿಸ್ಟೇಕ್ ವಿಕೆಟ್ ಶೋಭ. ಈ ಒಂದು ಪಂದ್ಯಾಕೂಟವನ್ನ ವೀಕ್ಷಿಸುವಂತ ಕುಮಾರಿ ಕಾವ್ಯರಾಣಿ ಕೆವಿ, ಉಪ ವಿಭಾಗಾಧಿಕಾರಿಗಳು ಸರಸಿ, ರಂಗದ ಸೇರ್ಪಡೆ ಆಗ್ತದ. ಎಸ್ ರೈಟ್ ಅಲ್ಲಿ ಜಿಜ್ಜಿ, ಈ ಸಂದರ್ಭದಲ್ಲಿ ಸ್ಕೋರ್ ಪ್ಲೀಸ್. ಸ್ಕೋರ್ 28-16. ರಕ್ಷಿತ್ ಪೂಜಾರಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಕಾರ್ಯಸೇವೆಯನ್ನು ಮಾಡ್ತಾ ಇರುವಂತ ರಕ್ಷಿತ್ ಪೂಜಾರಿ. ಬೋನಸ್ ಮಾಡುವಂತ ಪ್ರಯತ್ನ ತೀರ್ಥಗಾರ ಕೂಡ ಬೋನಸ್ ತೀರ್ಥ ಹೇಳಿದ್ದಾರೆ. ಸ್ಕೋರ್
ರೈಟ್ ಅಲ್ಲಿ ರಕ್ಷಿತ್ 29-17. ಹಾಗೂ ಗಿರೀಶ್ ಬಾಚಿ. ಅಂತಿಮ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 2 ತಂಡ ಆಟಗಾರರು ರೈಟ್ ಅಲ್ಲಿ ಸಂಗತಿ. ರೈಟ್ ಅಲ್ಲಿ ಶಶಾಂಕ್ ಶಿವಮೊಗ್ಗ. ಈಗಾಗಲೇ 5 ಮಿನಿಟ್ಸ್ ಕನ್ಫರ್ಮ್ ಆಗಿದೆ. ಆಟಗಾರ ಗಮನಕ್ಕಾಗಿ ವಿದ್ಯೆಗೆ ವಿನಯ ಅಷ್ಟು ಮುಖ್ಯವೋ ಕಬಡ್ಡಿಗೆ ಸಮಯ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಅದನ್ನ ಅರ್ಥಕೊಂಡಿರುವಂತ ಶಶಾಂಕ್ ಈಗಾಗಲೇ ಸಮಯವನ್ನು ವ್ಯರ್ಥ ಮಾಡುವಂತ ಚಾಮ್ಯಯುದ್ಧದಾಗಿ ಮುಂದಾಗ್ತಾರೆ. ಎಸ್ ಸುದಯಾನ್ 7 ಜನ ಆಟಗಾರರ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇಲ್ಲ. 2 ಥರದ ನಾಯಕರ ಯಾವುದೇ ಅಂಕಬಲದ ಜಂಪ್ರಿಗೆ ವಾಪಸ್ ಆದ್ರು. ಕದಂಬೋತ್ಸವ 2025 ಪ್ರಥಮ ದಿನದ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇರುವಂತ ಒಂದು ಕದಂಬೋತ್ಸವ ಮೈದಾನದಲ್ಲಿ ಅತ್ಯಂತ ಅದ್ದೂರಿಯಾಗಿ ಸಾಗಿ ಬರ್ತಿರ್ತಕ್ಕಂಥ ಕಬಡ್ಡಿಯ ಕ್ರೀಡಾಕೂಟಕ್ಕೆ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದ ಎಲ್ಲ ಪ್ರೀತಿಯ ಮಾಡಿ ಎಲ್ಲವೂ ನಡಿ. ರೈತಲ್ಲಿ ಪವನ್ ಕಲ್ಸಿಸಿ ಇದು ಸಿದ್ದಾಪುರದ ಪವನ್. ಕೊನೆಯ 3 ಭಾರತ ಮಾತನಾಡಿದೆ. ಸುಶೀಲ್ ಸಿದ್ದಿ ಸ್ಕೋರ್ ಹೇಳ್ತಾರೆ 29-21. ತೀರ್ಪುಗಾರರ ತೀರ್ಮಾನಕ್ಕೆ 34-21. ಎಸ್, 2 ನಿಮಿಷದ ಆಟ ಮಾತ್ರ ಬಾಕಿ ಬಿಡುತ್ತಾರೆ. ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯವನ್ನು ನೀಡಿರುವುದೆಲ್ಲ ಈಗಾಗಲೇ ಡಬಲ್ ಎಂಟ್ರಿ ಮುಗಿಯೋದಿಗೆ ಎದುರಾಳಿತರಿಗೆ ಒಂದು ಟೆಕ್ನಿಕಲ್ ಪಾಯಿಂಟ್ ಲಭಿಸಬೇಕಾದ ಸ್ಕೋರ್ 34-22. 24-22. एस दोनों खिलाड़ियों के बीच में आपका सारेडा सुशील सिद्धि, सुशील कामरेका ಲೆಕ್ಕದ ಸಂಬಳಾದ ಮುಂದೆ ಕೂಡ ಮೈನಳಿ ತರದ ಪರವಾಗಿ ಸಾಗುತ್ತಿದೆ. ಎಸ್ ರಸಾರಿ 2025 ಕರಾಬೋತ್ಸವ ಚಾಂಪಿಯನ್ಸ್ ಆರು. ಎಸ್ 2025 ಚಾಂಪಿಯನ್ಸ್ ಆರು. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಮನೆ ಮಕ್ಕಳಲ್ಲ ಚಾಂಪಿಯನ್